ರಾಷ್ಟ್ರದಲ್ಲಿ ಯಾವ ಸರ್ಕಾರ ಇರೋದು? ಬಿಜೆಪಿ ಸರ್ಕಾರ ನೋಡಿ, ಇವರೇ ಪ್ರತಾಪ್ ಸರ್ನಾಯ್ಕ್ ಇವರು ಬಂದಿದ್ರು. ಆಮೇಲೆ ಕೇರಳದಿಂದ 5/3/2025 ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ, ಅವರು ಬಂದಿದ್ರು. ಅವರೂ ಬಂದು ಅಧ್ಯಯನ ಮಾಡಿ ಹೋದ್ರು. ಇಷ್ಟೆಲ್ಲ ಕುತೂಹಲ ಇರಬೇಕಾದ್ರೆ, ಬಂದು ಅಧ್ಯಯನ ಮಾಡಬೇಕಾದ್ರೆ ಸುಮ್ಮನೆ ಬರ್ತಾರ? ನಿಮ್ಮ ಬಿಜೆಪಿ ಸರ್ಕಾರದ ಯಾರು ಪ್ರತಾಪ್ ಸರ್ನಾಯ್ಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅವರು ಬಂದು ಹೋದ್ರು. ಅದು ಹೋಗ್ಲಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಅದರ ಒಬ್ಬರು ಚೇರ್ಮನ್ ಇರ್ತಾರೆ, ಒಬ್ಬರು ಅಧ್ಯಕ್ಷರಿರ್ತಾರೆ. ಚೇರ್ಮನ್ ಜಿತೇಂದ್ರ ಸಿಂಗ್ ಅನ್ನೋರು ಆ ಸಂಸ್ಥೆಗೆ. ಚೇರ್ಮನ್ ಜಿತೇಂದ್ರ ಸಿಂಗ್. ಅಧ್ಯಕ್ಷರು ಯಾರು ಗೊತ್ತಾ? ಉಪರಾಷ್ಟ್ರಪತಿ, ಈ ದೇಶದ ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಖರ್. ಅವರು ಏನಂತ ಹೇಳಿದ್ದಾರೆ? ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳ ಕುರಿತು ಪ್ರಶಂಸೆಯ ಮತ್ತು ಸಲಹೆ ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾರಿವರು? ಜಿತೇಂದ್ರ, ಕೇಂದ್ರ ಸರ್ಕಾರದವರು, ಕೇಂದ್ರ ಸರ್ಕಾರದ ಸಚಿವರು, ಉಪರಾಷ್ಟ್ರಪತಿಗಳು. ಅವರು ಹೇಳಿರ್ತಕ್ಕಂಥದ್ದು ಈ ಎರಡೂ ವರದಿಗಳು, ಪ್ರಶಂಸೆ ಮತ್ತು ಸಲಹೆ ವರದಿಗಳು ಸರ್ಕಾರಕ್ಕೆ ಉಪಯುಕ್ತವಾಗಿದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಮೊಸರು ಕಲ್ಲು ಹುಡುಕ್ತಿರಲ್ಲ ನೀವು, ಸರಿನಾ? ಮೊಸರು ಕಲ್ಲು ಹುಡುಕ ಕೆಲಸ ಮಾಡ್ತಿರಲ್ಲ ನೀವು, ಕಲ್ಲು ಸಿಕ್ಕಲ್ಲ. ಅದು ಫುಟೈಲ್ ಎಕ್ಸರ್ಸೈಸ್, ಪೊಲಿಟಿಕಲಿ ಮೋಟಿವೇಟೆಡ್, ಅದು ಮಾಡ್ತೀವಿ. ಸೊ ಇದು ಈಗಲಾದರೂ ಕೂಡ ಸಕಾರಾತ್ಮಕವಾಗಿ ಟೀಕೆ ಮಾಡತಕ್ಕಂಥದ್ದನ್ನು, ಕಲ್ತುಕೊಳ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಟೀಕೆ ಮಾಡಬೇಡಿ ಅಂತ ನಾನು ಹೇಳಲ್ಲ, ವಿರೋಧ ಮಾಡಬೇಡಿ ಅಂತ ಹೇಳಲ್ಲ. ತಪ್ಪುಗಳಿದ್ರೆ, ತಪ್ಪು ಯೋಜನೆಗಳನ್ನು ರೂಪಿಸಿದ್ರೆ, ಸರ್ಕಾರದ ಖಜಾನೆಗೆ ತೊಂದರೆ ಆಗ್ತಾ ಇದ್ರೆ, ರಾಜ್ಯದ ಜನರಿಗೆ ತೊಂದರೆ ಆಗ್ತಿದ್ರೆ, ಅಂತ ವಿಚಾರಗಳನ್ನು ನಮ್ಮ ಸರ್ಕಾರ ಗಮನಕ್ಕೆ ತರ್ತಕ್ಕಂಥದ್ದು ವಿರೋಧ ಪಕ್ಷದವರ ಕರ್ತವ್ಯ. ಆ ಕೆಲಸ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಮಾನ್ಯ ಅಧ್ಯಕ್ಷರೇ, ಈ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ, ಶಕ್ತಿ, ಗೃಹಲಕ್ಷ್ಮಿ, ಗೃಹ ಯೋಜನೆ, ಅನ್ನಭಾಗ್ಯ ಮತ್ತೆ ಯುವ ನಿಧಿ, ಈ ಕಾರ್ಯಕ್ರಮಗಳಿಗೆ ಫೆಬ್ರವರಿವರೆಗೆ 76,509 ಕೋಟಿ ರೂಪಾಯಿಗಳನ್ನು 76,509 ಕೋಟಿ ರೂಪಾಯಿಗಳನ್ನು ಮಾಡ್ತೀವಿ.
ಸರ್ಕಾರ ದಿವಾಳಿ ಆಗಿದ್ರು ಮಾಡಕ್ಕಾಯ್ತಿತ್ತ? ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ, ಅಲ್ಲೆಲ್ಲಿ ಬಂದಿದೆ. 76,509 ಕೋಟಿ ಈ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಫೆಬ್ರವರಿವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹೇಳಿದ್ರಿ ನೀವು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತೀರ ಈ ಕಾರ್ಯಕ್ರಮಗಳನ್ನ, ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತೀರ. ನೀವೇ ಹೇಳಿದ್ದು, ವಿರೋಧ ಪಕ್ಷದವರು, ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡಿದ್ರಿ, ಅಪಪ್ರಚಾರ ಮಾಡಿದ್ರಿ. ಆದರೆ ಜನ ಒಪ್ಕೋಬೇಕಲ್ಲ, ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ದಿ ಬೆನಿಫಿಷರೀಸ್ ಆರ್ ಗೆಟಿಂಗ್ ದಿ ಮನಿ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದೀವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಜೂನ್ 11ನೇ ತಾರೀಕಿನಿಂದ 2023 ಶಕ್ತಿ ಯೋಜನೆಯಲ್ಲಿ ಜನ ತಿರುಗಾಡ್ತಾ ಇದ್ದಾರೆ.